ನೊಂದ ಹೃದಯ ಅಮ್ಮು ಇಂಟು ರೌಡಿ ಬೇಬಿ ರಾಕ್ಸ್. ಐ ಇದು ಇದು ಕಣೆ ಆಕ್ಚುಲಿ ಚೆನ್ನಾಗಿರೋದು. ಮೆಕ್ಕೆ ಕಂಡ್ರೆ ಅಮ್ಮಂಗ್ ಗೊತ್ತಾದ್ರೆ ರೌಡಿ ಬೇಬಿ ಶಾಕ್ಸ್ ಮಾಡ್ಬಿಡ್ತಾಳೆ ಅಷ್ಟೇ. ಬಂದ್ರಿ ಬರ್ಲಿ ಬಿಡ, ಹೇಳ್ಬಿಡಣ. ಅಮ್ಮ ಅಕ್ಕ ಇನ್ನೇನ್ ಮದ್ವೆಗೆ ಹೋಗ್ತಾಳೆ, ಅದಕ್ಕೆ ಅಂತ ಸೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರಾಯ್ತು. ಲೇ ಇಷ್ಟ ಬೇಗ ನನ್ನ ಸಾಗಾಕದಿಕ್ ನೋಡ್ತಿದ್ದೀರಲ್ರೆ. ಇವತ್ತಲ್ಲ ಅಂದ್ರು ನಾಳೆ ಆದ್ರೂ ನೀನ್ ಹೋಗ್ಲೇಬೇಕಲ್ಲ ಹಳೆ ಮುದ್ಕಿ. ನಾವೇ ಗಂಡ್ ಹುಡ್ಕೋಕು ಮುಂಚೆ ತಾವೇ ಹುಡ್ಕೊಂಡ್ ಹುಡ್ಕೊಂಡ್ಬಿಟ್ಟಿದೀರ ಅಲ್ವಾ. ಅಪರೂಪದ ಗಂಡ್ ಸಿಕ್ಕಿರೋದ್ ನನಗೆ. ಅದ್ ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಗುಡ್ಡ ಹಾಕಿದ್ನೋ ನಾನು. ಸರಿ, ಇದೇ ಖುಷಿಗೆ ಡ್ರಿಂಕ್ ಶುರು ಮಾಡೋಣವಾ? ಜಿ ಅಲ್ವೇ, ನಾವ್ ಮಾಡ್ತಿರೋದ್ ಮೋಸ ಅಲ್ವಾ? ಅಮ್ಮನ ಅಪ್ಪನ ಇಬ್ರು ಕರೆದು ಎಲ್ಲರ ಜೊತೆ ಪಾರ್ಟಿ ಮಾಡ್ಬೋದು ತಾನೆ. ಅವ್ರನ್ನ ಬಿಟ್ಟು ನಾವೇ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ. ಅವ್ರಿಗೆ ನನ್ ಬೇಕು ಅಂತಾನೆ ಹೇಳಿಲ್ಲ. ಇದು ಬರೀ ಜೂನಿಯರ್ಸ್ ಪಾರ್ಟಿ, ಸೀನಿಯರ್ಸ್ ಅಲೋ ಇಲ್ಲ. ಹೌದೌದು, ಆ ಪಾರ್ಟಿ ಬೇಕಾದ್ರೆ ಮತ್ತೊಂದಿನ ಸೆಪರೇಟ್ ಆಗಿ ಇಟ್ಕೊಳ್ಳೋಣ. ಈ ಪಾರ್ಟಿಲಿ ನಮ್ಮಷ್ಟು ಜನ ರೂಮ್ಮೇಟ್ಸ್ ಮಾತ್ರ ಅಲೋಡು, ಅದು ನಮ್ಮ ಅಕ್ಕ ತಂಗಿರ್ ಮಾತ್ರ. ಅಮ್ಮ ಅಪ್ಪ ಇದ್ದಿದ್ರೆ ಅಷ್ಟೊಂದು ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಕಣೆ. ಅಮ್ಮ ಅಂತೂ ಅದನ್ನ ಜಾಸ್ತಿ ತಿನ್ಬೇಡ, ಇದನ್ ಜಾಸ್ತಿ ಕುಡಿಬೇಡ ಅಂತ ಬರೀ ಕಿರಿಕ್ ಮಾಡೋಳು. ಆದ್ರೂ ಇದು ಅಮ್ಮಂಗ್ ಗೊತ್ತಾದ್ರೆ ಅವಳು ಗ್ಯಾರಂಟಿ ಬೇಜಾರ್ ಮಾಡ್ಕೊಳ್ತಾಳೆ. ಗೊತ್ತಾದ್ರೆ ತಾನೇ, ಗೊತ್ತಾಗಲ್ಲ. ಅವ್ರಿನ್ನೂ ಮೆಸ್ಸಿಂದಾನೆ ಬಂದಿಲ್ಲ. ಬರೋಷ್ಟ್ರಲ್ಲಿ ನಾವು ಪಾರ್ಟಿ ಮುಗಿಸ್ಬಿಟ್ರೆ ಆಯ್ತು. ಅಷ್ಟಕ್ಕೂ ಅಮ್ಮ ಬಂದಿದ್ರು ಇದನ್ನೆಲ್ಲ ಕುಡಿತಿರ್ಲಿಲ್ಲ. ಇದನ್ನೆಲ್ಲ ಯಾಕೆ ತರಕ್ ಹೋದ್ವಿ, ನಾನೇ ಮನೇಲಿ ಮಸಾಲ ಮಜ್ಜಿಗೆ ಮಾಡ್ಕೊಡ್ತಿರ್ಲಿಲ್ವಾ ಅಂತ ಹೇಳ್ತಾಳೆ. ಅಮ್ಮ ಕುಡಿಯಲ್ಲ ಸರಿ, ಅಪ್ಪನಾದ್ರೂ ಕರಿಬೋದಿತ್ತನೋ. ಅಪ್ಪನ್ ಮಗಳೇ, ವೆರಿ ಸಾರಿ. ಅಪ್ಪಂಗೂ ಪಾರ್ಟಿಗೆ ಎಂಟ್ರಿ ಇಲ್ಲ, ಇದು ಈ ರೂಮಲ್ಲಿ ಇರೋರಿಗೆ ಮಾತ್ರ. ಪಾಪ ಕಣೆ ಅಪ್ಪ. ಲೇ ಲೂಸು, ನೀನ್ ಯಾಕೆ ಡೊನೋಡ ಕಾರ್ತಿಕ್ ಅಂತಾರ ಆಡ್ತಿದ್ಯಾ? ನೀವು ಇಬ್ರು ಹೆತ್ತೋರ್ ವಿರೋಧಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಲೇ ಎತ್ರ ಗ್ಲಾಸು. ಅರೆ, ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ? ಏನದು ಬೋರ್ಡ್ ಹಿಂದೆ? ಓಹೋ, ಇದೆಲ್ಲ ನಮ್ ಖುಷಿಗೆ ಹಾಕೊಂಡಿರೋದು. ನೊಂದ ಹೃದಯ ಅಮ್ಮು ಇಂಟು ಮಾರ್ಕ್ ರೌಡಿ ಬೇಬಿ ರಾಕ್ಸ್. ಅಮ್ಮ ಸ್ಪೆಷಲ್ ಜೋಡಿ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು ಅಂತ ಪಾರ್ಟಿ ಮಾಡ್ತಾ ಇದೀವಿ. ಇದು ಮೋಸ ಕಣ್ರೆ, ಮೊದ್ಲೇ ಹೇಳಿದಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಅಲ್ವಾ? ಮತ್ತೆ ನೀವೇ ಪಾರ್ಟಿ ಮಾಡ್ಕೊಂಡು ನಮ್ಮನ್ ಮಾಡ್ತಾರೆ ಅನ್ಯಾಯದಾನ ಇದು. ಇದು ಸಡನ್ ಆಗಿ ಪ್ಲಾನ್ ಆಗಿದ್ದು ಅದಕ್ಕೆ. ಆಯ್ತಾಯ್ತು, ಏನೋ ಒಂದ್ ಕಾರಣ ಹೇಳ್ತೀರಾ, ಆದ್ರೆ ನಾವ್ ಇದನ್ನ ಬ್ಯಾಲೆನ್ಸ್ ಲೆಕ್ಕದಲ್ಲಿ ಹಿಡ್ಕೋತೀವಿ. ನಮ್ಗೂ ಒಂದ್ ಪಾರ್ಟಿ ಆಗ್ಬೇಕು. ಅದೇ ಮತ್ತೆ, ನೀವಿಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ, ನಮ್ ಗಂಡ್ ಮಕ್ಳು ಅದ್ಯಾವ್ದೋ ಪಾರ್ಟಿ ಅಂತೇಳಿ ಪಬ್ಬಿಗೆ ಹೋಗಿದ್ದಾರೆ. ಕಾಂತನೂ ಜೊತೆಲಿದ್ದಾರೆ, ನಾವಿಬ್ಬರೇ ಇಲ್ಲಿ ಗೂಬೆ ತರ ಕೂತಿರೋದು. ಓ ಹೌದಾ? ಹಾಗಿದ್ರೆ ಅವರು ಪಾರ್ಟಿ ಮಾಡ್ತಿದ್ದಾರೆ ಅಂತ ಆಯ್ತು. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಾವು ಪಾರ್ಟಿ ಮಾಡ್ತಿದೀವಿ ಯಾರಿಗೂ ಹೇಳಲ್ಲ ಅಂತ ಬೇಜಾರಾಗಿತ್ತು. ಏಯ್, ಸುಮ್ನೆ ಡೌ ಮಾಡ್ಬೇಡ. ಅಯ್ಯೋ ಇಲ್ಲ ಅದಕ್ಕೆ, ನಿಜವಾಗ್ಲು ನಿಮ್ ಪಾರ್ಟಿ ಓಕೆ, ಆದ್ರೆ ಇವ್ರು ಎಣ್ಣೆ ಪಾರ್ಟಿಗೆ ಹೋಗಿರೋದು. ಆ ಪಾರ್ಟಿನಾ? ಹಾಗಿದ್ರೆ ಅವರೆಲ್ಲ ಸೀದಾ ಮನೆಗೆ ಬರ್ತಾರ ಅದಕ್ಕೆ. ಸಾಕ್ ಸುಮ್ನೆ ಇರೆ, ಇದೇ ಮೊದ್ಲೇ ಸಾರಿ ಹೋಗಿರೋದಾ? ಅವ್ರೇನ್ ಕುಡುಕ್ರಲ್ಲ. ಆದ್ರೂ ಅಕ್ಕ, ಈ ಹುಡುಗರು ಕುಡಿದ್ಮೇಲೆ ಹೆಂಗೋ ಆಡ್ತಾರಂತೆ. ಅವ್ರೇನ್ ಅವಂತರ ಮಾಡ್ಕೊಂತಾರೋ ಅಂತ ಸ್ವಲ್ಪ ಭಯ ಅಷ್ಟೇ. ಲಾಸ್ಟ್ ಟೈಮ್ ಅಣ್ಣನ್ ಬರ್ಡೇ ಪಾರ್ಟಿ ದಿನ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಅದಕ್ಕೆ ವಾರ್ನಿಂಗ್ ಕೊಟ್ಟು ಕಳ್ಸಿದೀನಿ ಅಮ್ಮ, ಲಿಮಿಟ್ ಮೀರಿದ್ರೆ ಮನೆಗೆ ಸೇರ್ಸಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ, ನನಗಂತೂ ಟೆನ್ಷನ್ ಇಲ್ಲ. ವೇದಾಂತ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವ್ನ್ ಬೇರೆ ಹುಡುಗರ ತರ ಅಲ್ಲ. ಆದ್ರೆ ಅವ್ರ ಜೊತೆ ಈ ಎಡವಟ್ ರಾಜ ಕಾಂತ ಹೋಗಿದ್ದಾರೆ ಅನ್ನೋದೇ ಟೆನ್ಷನ್. ಎಲ್ಲಿ ಫೀಮೇಲ್ ಡ್ಯಾನ್ಸರ್ಸ್ ನ ಕರ್ಸಿ ಅಧ್ವಾನ ಮಾಡ್ಬಿಡ್ತಾರ ಅಂತ ಏನೋ ಕನ್ಫ್ಯೂಷನ್ ಇಂದ ಆಗಿದ್ದಕ್ಕ. ಯಾವ್ದನ್ನು ಅಷ್ಟು ಈಸಿಯಾಗಿ ತಗೋಬಾರ್ದು ಅಮ್ಮು. ಅದೇ ತರ ಕನ್ಫ್ಯೂಷನ್ ಮತ್ತೆ ಆಗ್ಬಾರ್ದು ಅಂತ ಏನೂ ಇಲ್ವಲ್ಲ. ಶ್ರೀಕಾಂತ, ಯಾಕೋ ಈ ಡ್ರಿಂಕ್ ತುಂಬಾ ಡಿಫ್ರೆಂಟ್ ಆಗಿದೆ ರೀ.
ಟೇಸ್ಟ್ ತುಂಬಾ ವಿಯರ್ಡ್ ಆಗಿದೆ. ಇಲ್ಲ ಬಾಸ್, ಇದು ಸ್ಪೆಷಲ್ ಬೋರಮನ್ ವೀಟಾ. ಕುಡೀರಿ ಕುಡೀರಿ. ವಿಕ್ರಾಂತ್, ಬಾಸ್ ಮಾತಾಡಿ ಬಾಸ್. ಈಗ ನೀವು ಮಾತಾಡೋ ಟೈಮ್ ಮಾತಾಡಿ. ಶಟ್ ಅಪ್. ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ವಿಕ್ರಾಂತ್? ಮೊದಲು ಎಲ್ಲರೂ ಅದನ್ನ ಕಲ್ತ್ಕೋಬೇಕು. ಹುಡುಗರು ಫಿಸಿಕಲಿ ಸ್ಟ್ರಾಂಗ್ ಅಲ್ಲ ಅಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಇನ್ಫ್ಯಾಕ್ಟ್ ಮೆಂಟಲಿ ಅವ್ರು ನಮ್ಗಿಂತ ತುಂಬಾ ಸ್ಟ್ರಾಂಗ್ ಅಂಡ್ ಗ್ರೇಟ್. ಎಕ್ಸಾಕ್ಟ್ಲಿ. ಮೊದಲು ನನಗೆ ಹುಡುಗಿರಂದ್ರೆ ಆಗ್ತಾನೆ ಇರಲಿಲ್ಲ. ಬಟ್ ಐ ಆಲ್ವೇಸ್ ರೆಸ್ಪೆಕ್ಟೆಡ್ ದಮ್. ಆದ್ರೆ ಈಗ ವೇದಾಂತ್ ಮೊದಲಿನ ವೇದಾಂತ್ ಅಲ್ಲ. ಬಜಾರಿ ನನ್ನ ಲೈಫಲ್ಲಿ ಬಂದಾಗಿಂದ ನಾನು ತುಂಬಾನೇ ಚೇಂಜ್ ಆಗಿದ್ದೀನಿ. ಅವಳನ್ನ ತುಂಬಾ ಸಾಫ್ಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅಮೂಲ್ಯಾಗಿ ಈ ರೀತಿ ಆಗಿದ್ದಿದ್ರೆ ಅಂತ ಒಂದ್ ಸೆಕೆಂಡ್ ಯೋಚನೆ ಮಾಡಿ ತುಂಬಾ ಕೋಪ ಬಂತು. ಅದಕ್ಕೆ ಹೊಡೆದೆ. ಸರಿಯಾಗಿ ಹೊಡಿದ್ರಿ ಬಾಸ್. ನಂಗಂತೂ ಹಳೆ ಸಿನಿಮಾ ಬ್ರೂಸ್ ಲೀನೇ ನೆನಪಾಗ್ಬೇಡ. ನನಗೆ ಜಾಕಿ ಜಾನ್ ನೆನಪಾಗ್ಬಿಟ್ಟ. ಆದರೆ ಒಂದು ವಿಷಯ ನನ್ನನ್ನು ಕಾಡ್ತಾ ಇದೆ ರೀ. ಅವತ್ತು ನಮ್ಮನ್ನ ಬರ್ತಡೇ ಕರೆಸಿ ಯಾರಿಗೋ ದುಡ್ಡು ಕೊಟ್ಟು ನಂಗೆ ಅವಮಾನ ಮಾಡಲಿಲ್ವಾ? ಅದ್ರ ಉದ್ದೇಶ ಈ ಮದುವೆ ಆಕೆಗೆ ಇಷ್ಟ ಇಲ್ಲ ಅಂತ ತಾನೆ. ಇನ್ನು ಮುಂದೆ ನಮ್ಮ ಮಗಳು ಮದುವೆ ಮಾಡ್ಕೊಂಡು ಆ ಮನೆಗೆ ಹೋದರೆ ಅವಳು ಗೋಳಿಕೊಳ್ಳಲ್ವಾ? ಕಾಟ ಕೊಡಲ್ವಾ? ಅದರ ಬಗ್ಗೆ ನಾವು ಇವಾಗಲೇ ಏನು ಹೇಳೋದಕ್ಕಾಗಲ್ಲ ಪರಿ. ಮುಂದೆ ಆಗೋದ್ರ ಬಗ್ಗೆ ನಾವು ಈಗಲೇ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ನೆಮ್ಮದಿ ಹಾಳಾಗೋಗುತ್ತೆ. ವೇದಾಂತು ಅಮ್ಮನ ತುಂಬ ಪ್ರೀತಿಸ್ತಾನೆ. ಅವರಿಬ್ಬರು ಒಬ್ಬರು ಮನಸ್ಸನ್ನು ಒಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನೇ ತೊಂದರೆ ಬಂದರೂ ಇಬ್ಬರು ಸೇರಿ ಅದನ್ನು ಬಗೆಹರಿಸ್ಕೋತಾರೆ ಅಂದ್ಕೊಳ್ಳೋಣ. ಸದ್ಯಕ್ಕೆ ಅಷ್ಟೇ ಹಾರೈಸೋದಕ್ಕೆ ಸಾಧ್ಯ. ಅದು ಅಲ್ಲದೆ ಅಮ್ಮಗೆ ವೇದಾಂತ್ ಜೊತೆಗೆ ಆರ್ತಿ ಬೆಂಬಲನೂ ಸಿಗುತ್ತೆ. ಅಲ್ಲಿ ವಾತಾವರಣ ಏನು, ಅಲ್ಲಿ ಹೇಗಿರಬೇಕು ಅನ್ನೋದು ಆರ್ತಿಗೆ ರೂಢಿಯಾಗಿದೆ. ಅವಳು ನಮ್ಮ ಅಮ್ಮಗೆ ಎಲ್ಲ ಹೇಳ್ಕೊಡ್ತಾಳೆ ಬಿಡು. ಹಾಗಂತೀರಾ? ಹ್ಞೂ ಪರಿ. ಆರ್ತಿಗೆ ಅಲ್ಲಿ ಬದುಕೋದೇ ಕಷ್ಟ ಅಂತ ಆಗಿದ್ದಿದ್ರೆ ಇಷ್ಟರಲ್ಲಾಗಲೇ ಅವಳು ನಮ್ಮ ಮನೆಗೆ ಬಂದಿರ್ತಿದ್ಲು ಅಲ್ವಾ? ಆರ್ತಿ ಸೂಕ್ಷ್ಮ ಸ್ವಭಾವದವಳು, ಅಮ್ಮು ಅಷ್ಟು ಗಟ್ಟಿಗಿತ್ತೀನೂ ಅಲ್ಲ. ಅವಳೇ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅಂದಮೇಲೆ ಇವಳಿಗಲ್ಲೇನು ಕಷ್ಟ ಆಗಲ್ಲ ಅಂತ ಅಂದ್ಕೋತೀನಿ. ಇವಳು ಬಜಾರಿ ತಂದ ಬಗ್ಗೆ ನನಗೆ ಟೆನ್ಷನ್ ಇದೆ ರೀ. ನಮ್ಮ ಆರ್ತಿ ಆದರೆ ಏನಾದರೂ ಒಂದು ಮಾತು ಬಂದರೂ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡು ಹೋಗ್ತಾಳೆ. ಆದರೆ ನಮ್ಮಮ್ಮ ಹಾಗಲ್ಲ, ವಾಪಸ್ ಕೊಟ್ಬಿಡ್ತಾಳೆ. ನನ್ನ ಹತ್ರ ನಿಮ್ಮ ಹತ್ರ ಮಾತಾಡೋದೇ ಬೇರೆ, ಆದರೆ ಅಲ್ಲಿ ಗಂಡನ ಮನೆಯಲ್ಲಿ ಅತ್ತೆ ಹತ್ರ ಮಾತಾಡೋದೇ ಬೇರೆ ಅಲ್ವಾ? ಮದುವೆಗೆ ಇನ್ನೂ ಸಮಯ ಇದೆಯಲ್ಲ ಪರಿ. ನಮ್ಮಮ್ಮ ಬಜಾರಿ ನಿಜ, ಆದರೆ ದಡ್ಡಿ ಅಲ್ಲ. ಅವಳಿಗೆ ಎಲ್ಲಿ ಹೇಗೆ ಮಾತಾಡಬೇಕು, ಯಾರಿಗೆ ಎಷ್ಟು ಉತ್ತರ ಕೊಡಬೇಕು, ಹೇಗೆ ನಡ್ಕೋಬೇಕು ಇವೆಲ್ಲ ಚೆನ್ನಾಗಿ ಗೊತ್ತು. ಮದುವೆಗಿಂತ ಮುಂಚೆ ನಿನ್ನ ಮನಸ್ಸಿಗೆ ತೋಚಿದ್ದನ್ನ ಅವಳಿಗೆ ಹೇಳು. ಅವಳು ಅದನ್ನ ಅರ್ಥ ಮಾಡ್ಕೋತಾಳೆ, ಕಲ್ತ್ಕೋತಾಳೆ ಕೂಡ. ಸುಳ್ಳ ಕುಡಿದ್ಮೇಲೆ ನೀವೇನ್ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿರಲ್ವಾ? ಅಲ್ಲ, ಮೊದಲೇ ವೇದಾಂತಿಗೆ ಇದೆಲ್ಲ ಅಭ್ಯಾಸ ಇಲ್ಲ, ಅಂತವ್ರು ಇಷ್ಟೆಲ್ಲ ಕುಡಿಸಿದಾರಲ್ಲ. ನಿಮಗೆ ಏನ್ ತಗೊಂಡಿರ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಡೋಂಟ್ ವೆರಿ ಸಾರ್ಥಕ್ ಸರ್. ಎಣ್ಣೆ ಹೊಡಿಯೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. 2 ಸಿಪ್ ಹೋಗೋವರೆಗೂ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಕುಡ್ಕಂಗೆ ಫಸ್ಟ್ ಟೈಮ್ ಕುಡಿಬೇಕಾರೆ ಹೊಸದೆ, ತಲೆ ಕೆಡಿಸ್ಕೋಬೇಡಿ, ಬಾಸ್ಗೂ ಅಭ್ಯಾಸ ಆಗುತ್ತೆ. ಏನ್ ಕರ್ಮರಿ ನಿಮ್ದು.
ಅದೆಲ್ಲ ನಂಗೆ ಗೊತ್ತಿಲ್ಲ ಸಾರ್ಥಕ್ ಸರ್. ಬಾಸು ನೋವಲ್ಲಿರೋದ್ನ ಕಷ್ಟಪಡೋದ್ನ ನಮ್ ಕೈಲಿ ನೋಡಕ್ಕಾಗಲ್ಲ. ಅದಕ್ಕೆ ಒಂದು ಡೋಸ್ ಮೆಡಿಸನ್ ಕೊಟ್ಟೆ ಅಷ್ಟೇ. ಇದಂತ ನೋಡ್ಬೇಕು ಕಣೆ. ಏನ್ ಹೇಳ್ತಿದ್ಯಾ? ಇವಾಗ ಹೇಗ್ ನೋಡಕ್ಕಾಗುತ್ತೆ? ಆಚೆ ಆದ್ರೂ ಹೇಗ್ ಹೋಗ್ತೀಯಾ? ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಏನು ಹೇಳ್ಬೇಕಾಗಿಲ್ಲಮ್ಮ, ಎಲ್ಲ ನಿಂಗೆ ಗೊತ್ತು ತಾನೆ. ಯಾರಿಗೆ ಗೊತ್ತಾಗಲ್ವೋ ನಂಗೆ ಗೊತ್ತಿಲ್ಲ ಕಣೆ. ಆದ್ರೆ ನಾನಂತೂ ವೇದಾನ ನೋಡ್ಲೇಬೇಕು. ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅದನ್ ಮೊದ್ಲು ಹೇಳು. ನೀನೇನೋ ಉಸಾಬ್ರಿ ಮಾಡಕ್ ಹೋಗಿ ಅದ್ ಅಮ್ಮಂಗ್ ಗೊತ್ತಾಗಿ ಪರಿ ಮತ್ತೆ ನಾಗವಲ್ಲಿಯಾಗಿ ಬದಲಾಗಿ ಅದೊಂದು ದೊಡ್ಡ ರಂಪ ಆಗೋದ್ ಬೇಡ. ನಂಗೇನೋ ಹಿಂಸೆ ಆಗ್ತದೆ ಕಣೆ, ಏನು ಅಂತ ಹೇಳೋದಕ್ಕೆ ಆಗ್ತಿಲ್ಲ. ಅವನನ್ನ ಈಗ್ಲೇ ನೋಡ್ಬೇಕು ಅನಿಸ್ತಿದೆ. ಅನ್ನಿಸ್ತಿರೋದ್ ಸರಿನೇ, ಆದ್ರೆ ಅದ್ ಸಾಧ್ಯ ಆಗ್ದಿರೋ ಮಾತ್ ಕಣೆ. ಈಗ ಸುಮ್ನೆ ಮಲ್ಕೊಂಡ್ಬಿಟ್ರೆ ಬೆಳಗಾಗ್ಬಿಡುತ್ತೆ. ಬೆಳಗಾದ್ರೆ ನಿನ್ ಭಾವನ್ ನೋಡ್ಬೋದು, ಮೀಟ್ ಮಾಡಿ ಸಾಕಾಗೋಷ್ಟು ಮಾತಾಡ್ಬೋದು. ಇದು ನಾನು ಅರೇಂಜ್ ಮಾಡ್ತೀನಿ. ನೀನೇನ ಅರೇಂಜ್ ಮಾಡ್ತೀಯಾ? ಅಂಜು, ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ಯಾ? ಏನಾಯ್ತೆ? ನಂಗೇನು ಆಗಿಲ್ಲ ಅಕ್ಕ, ನಾವೆಲ್ಲರೂ ಆರಾಮಾಗೇ ಇದೀವಿ. ಆದ್ರೆ ಅಮ್ಮ ಅಕ್ಕ ಅವಾಗ್ಲಿಂದ ವೇದಾಂತ್ ಬಾಬಾ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಅಪ್ಸೆಟ್ ಮಾಡ್ಕೊಂಡಿದ್ದಾಳೆ. ವೇದಾಂತ್ ಬಾಬಾ ಮನೆಗ್ ಬಂದ್ರಾ? ಅಮ್ಮಗ್ ಫೋನ್ ಕೊಡು. ತಗೋ. ಯಾಕಮ್ಮು, ಏನಾಯ್ತು? ಸಡನ್ ಆಗಿ ಯಾಕಾಗ ಅನ್ನಿಸ್ತಿದೆ ನಿನ್ಗೆ? ಗೊತ್ತಿಲ್ಲ ಅಕ್ಕ, ಏನೋ ಒಂಥರ ತಳ್ಮಳ. ಏನು ಅಂತ ಕೇಳಿದ್ರೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀನ್ ಈ ಮಾತು ಹೇಳ್ತಿದ್ಯಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ಎಲ್ರಿಗೂ ಆರಾಮಾಗಿರಿ, ಕೂಲಾಗಿರಿ ಅಂತ ಹೇಳ್ತಿದ್ದೋಳು ನೀನೇ ಈಗ ಆಡಿದ್ರೆ ಹೇಗೆ? ಎಲ್ಲ ಒಂದ್ ಹಂತಕ್ಕೆ ಸರಿ ಹೋಗಿರುವಾಗ ನಿನ್ಗೆ ಯಾಕೆ ಹೀಗೆಲ್ಲ ಅನ್ಸುತ್ತೆ? ಸುಮ್ನೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ. ಅದಕ್ಕೆ ಆಗ್ಲೇ ಸುಮ್ನೆ ತಮಾಷೆಗಾಗಂದ್ರು. ನಿನ್ನ ವೇದಾಂತ್ ಭಾವನ್ ಮಧ್ಯೆ ಬೇರೆ ಯಾರಾದ್ರೂ ಹುಡುಗಿ ಬರೋದ್ ಸಾಧ್ಯನಾ? ಅಕಸ್ಮಾತ್ ಅವಳು ಬಂದ್ರು ಬದುಕುಳಿಯೋದಕ್ಕಾಗುತ್ತಾ? ಅದು ನಿನ್ನೆದ್ರು. ನೀನೊಬ್ಳೆ ಅಲ್ಲ, ನಾವೆಲ್ರೂ ಸೇರ್ಕೊಂಡು ಅವಳ ಗ್ರಾಚಾರ ಬಿಡ್ಸಲ್ವಾ? ಹಾಗಂತ್ಯ ಅನ್ನೋದೇನಿದೆ, ಈಗ ಲಾಂಗ್ ಮಚ್ಚೆಲ್ಲ ಎತ್ತಕೊಂಡು ಹೋಗ್ತಿರೋದಷ್ಟೇ. ಈಗ ಒಂಥರ ರಿಲ್ಯಾಕ್ಸ್ ಆಗ್ತಿದೆ ಅಕ್ಕ. ನೀವೆಲ್ಲ ಯಾರು ಬೇಡ, ನಾನೊಬ್ಳೆ ಸಾಕು. ಹಳೆ ರೌಡಿ ನಾನು. ಫೀಲ್ ಬಿಟ್ಟಿರ್ಬೋದು, ಆದ್ರೆ ಕಸಬು ಈಗಲೂ ಚೆನ್ನಾಗೇ ನೆನಪಿದೆ. ನನ್ ವೇದಾಂತ್ ಕಡೆ ಯಾರಾದ್ರೂ ಕಣ್ಣು ಹಾಕ್ಲಿ ಉಳ್ಕೊಂಡ್ ಕಿತ್ಬಿಡ್ತೀನಿ. ಅವನ್ ಕಡೆ ಯಾವಳಾದ್ರೂ ಬಂದ್ರೆ ಅವಳು ಕಾಲ್ ಮುರಿದ್ಬಿಡ್ತೀನಿ. ಇದು ನಮ್ಮ ಅಮ್ಮ ಅಂದ್ರೆ. ಈ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಥ್ಯಾಂಕ್ಸ್ ಅಕ್ಕ, ಅದಕ್ಕೆ ನೀ ನಮ್ ಜೊತೆಗಿರ್ಬೇಕು ಅಂತ ಹೇಳೋದು. ಹಲೋ, ನಾವು ಜೊತೆಗೆ ಇದೀವಿ, ಜೊತೆಲೇ ಇರ್ತೀವಿ. ಯಾಕೆ ತಲೆ ಸುತ್ತಾ ಇದೆಯಾ ಅಥವಾ ಟೈಟ್ ಆಗ್ಬಿಟ್ಟಿದ್ಯಾ? ಬಿಡು ಅಗ್ರಜ, ನೀನ್ ಕಾಮಾಗಿರು, ಕೂಲಾಗಿರು. ಅವಳು ಯಾರೋ ಬಂದು ನಮ್ ಬಿಲ್ ಕಟ್ಟಿದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಹೋಗಿದ್ ನಮ್ ದುಡ್ಡ ಅವಳ್ದು ತಾನೆ. ನೋವಿಕ್ರಾಂತ್, ನಾನು ಅಮೂಲ್ಯ ನೋಡ್ಲೇಬೇಕು. ಇವಾಗ್ಲಾ? ಬೇಡ ಅಗ್ರಜ, ಇವಾಗ ತಾನೇ ಪ್ರೀತಿನ ಒಪ್ಕೊಂಡಿದ್ದಾಳೆ. ನೀನ್ ಬೇರೆ ಅಪ್ಸೆಟ್ ಆಗಿದ್ಯಾ? ಅದು ಬೇರೆ ಟೈಮ್ ಬೇರೆ ಆಗೋಗಿದೆ. ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಹೋಗೋದು ಬೇಡ ಅನಿಸ್ತದೆ.
ಅದು ಅಲ್ಲೇ ನಂಗೆ ಕೀಕ ಬೇರೆ ಜಾಸ್ತಿ ಆಯ್ತೈತಪ್ಪ. ಈ ಟೈಮಲ್ಲೆಲ್ಲ ಬೇಡಪ್ಪ. ನೋ, ನಾನು ರೌಡಿ ಬೇಬಿನ ನೋಡ್ಲೇಬೇಕು. ಬಾಸ್, ಅವ್ರನ್ನ ನಾಳೆ ಬೆಳಗ್ಗೆ ನೋಡಿದ್ರು ಅವರು ರೌಡಿ ಬೇಬಿನೇ ಆಗಿರ್ತಾರೆ ಬಾಸ್. ಇವತ್ ಯಾಕೆ ನೀವು ಇಷ್ಟೊಂದು ರಿಸ್ಕ್ ತಗೊಂತಿದ್ದೀರಾ? ಆರಾಮ್ಸೆ ಮನೆಗೆ ಹೋಗಿ ಮಲಗ್ಬಿಡಿ. ವೇದಾಂತ್, ಏ ಅಮ್ಮು, ಏನ್ ಸೌಂಡ್ ಅದು? ಗೊತ್ತಿಲ್ಲ ಅಣ್ಣ, ಕಿಟಕಿಗೆ ಏನೋ ಬಂದ್ ಬಡ್ದಂಗಾಯ್ತು, ಅದು ಶಬ್ದ ಆಯ್ತು. ಹಾಗಿದ್ರೆ ಅದು ವೇದಾಂತೆ. ವೇದಾಂತ? ಅವನ್ಯಾಕೆ ಹಾಗೆ ಶಬ್ದ ಮಾಡ್ತಾನಣ್ಣ? ಯಾರೋ ಕಲ್ಲಲ್ಲಿ ಹೊಡೆದಿರೋ ತರ ಇತ್ತು. ಅದು ಪಕ್ಕ ಕಲ್ಲೇ ಆಗಿರುತ್ತೆ. ಅದನ್ನ ಹೊಡೆದವರು ಕೂಡ ವೇದಾಂತ ಆಗಿರ್ತಾರೆ. ನೀನ್ ಮೊದ್ಲು ಹೋಗಿ ನೋಡಮ್ಮ. ಹಾ, ಇರು ನೋಡ್ತೀನಿ. ಏನಾಯ್ತೆ? ಅಣ್ಣ, ಹಣೆ ಕಲ್ ಬಡಿತು. ಚೂರು ದೊಡ್ಡದ್ರಲ್ಲಿ ಹೊಡಿಬೇಕು. ಅಣ್ಣ, ನೀವ್ ಹೇಳಿದ್ ಕರೆಕ್ಟ್. ಕಲ್ ಹೊಡಿತಿರೋದು ಅವನೇ. ನಾನು ಹೇಳಿದೆ ಅಲ್ವಾ, ಹೇಗಾದ್ರೂ ಮ್ಯಾನೇಜ್ ಮಾಡು. ಹಾಯ್ ಬಜಾರಿ, ನನ್ನ ಸಿಗ್ನಲ್ ಇಷ್ಟು ಬೇಗ ರೀಚ್ ಆಯ್ತಾ? ನಿನ್ಗೇನಯ್ಯ ಬಂತು ದೊಡ್ಡರೋಗ? ಇಷ್ಟು ತಲೆ ನಾನು ನೋಡ್ಕೊಂಡು ಯಾಕೆ ಬಂದೆ? ಮನೇಲೆಲ್ಲರೂ ಮಲಗಿದ್ದಾರೆ. ನೀನ ನೋಡ್ಬೇಕು ಅನ್ನಿಸ್ತು, ಬಂದೆ. ನನ್ನ ಹುಡುಗಿನ ನಾನ್ ನೋಡೋದಕ್ಕೆ ಟೈಮ್ ನೋಡ್ಕೊಂಡ್ ಬರ್ಬೇಕಾ? ಇರು, ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅಲ್ಲೇ ಬಂದೆ. ಅಕ್ಕ, ನಿನಗೇನೋ ಆಗಿದೆ. ಕುಡ್ದಿದ್ಯಾ? ಕುಡ್ದಿದ್ದೀನಿ. ಫ್ರೂಟ್ ಜ್ಯೂಸ್ 3 ಸಲ ಕಾಂತನೇ ಕೊಟ್ಟಿತ್ತು, ಚೆನ್ನಾಗಿತ್ತು. ನೀಗೂ ತರ್ಸ್ಲಾ? ಜ್ಯೂಸು ಅಂತ ಇವನಿಗೆ ಎಣ್ಣೆ ಕುಡಿಸಿದಾರೆ, ಗದ್ದು ಗದ್ದು ಗೊತ್ತಾಗಿಲ್ಲ. ಅಯ್ಯೋ, ಕರೆಕ್ಟ್ ಅಲ್ವಾ? ನಾನು ಕುಡ್ದಾಗ ನಂಗೂ ಗೊತ್ತಾಗಿರ್ಲಿಲ್ಲ. ಈ ಬಜಾರಿ, ಏನ್ ಯೋಚನೆ ಮಾಡ್ತಿದ್ಯಾ? ತಮಗೆ ಇಷ್ಟೊತ್ತಲ್ಲಿ ಇಲ್ಲೇನ್ ಕೆಲಸ ಅಂತ ಯೋಚನೆ ಮಾಡ್ತಿದ್ದೆ. ಕೆಲಸ ಏನೂ ಇಲ್ಲ, ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಮಾತಾಡೋದು ನೀನು? ಅದೇನೇ ಇದ್ರು ನಾಳೆ ಬೆಳಿಗ್ಗೆ ಮಾತಾಡೋಣ. ಈಗ ವಾಪಸ್ ಹೋಗು. ಏನೋ ತುಂಬಾ ಇಂಪಾರ್ಟೆಂಟ್, ನಾನು ಈಗಲೇ ಮಾತಾಡ್ಬೇಕು. ಕರ್ಮ ಕಾಂಡ, ಇಲ್ಲಂತೂ ಮಾತಾಡಕ್ಕಾಗಲ್ಲ. ಇರು, ಬಂದೆ. ಬಾ. ನೋಡ್ದೇನೆ ವೇದಾಂತ್ ಬಾಬಾನ ನೋಡ್ಬೇಕು ಅಂದ್ಲು. ವೇದಾಂತ್ ಬಾಬಾನೇ ಸಿಕ್ಬಿಟ್ರು. ಅದಕ್ಕೆ ಟೆಲಿಪತಿ ಅನ್ನೋದು. ಇವ್ರ ಮದ್ವೆ ಆದ್ಮೇಲೂ ಇದೇ ತರ ಲವ್ ಬರ್ಡ್ಸ್ ತರ ಇರ್ತಾರೆ ಅನ್ಸುತ್ತೆ. ಎಷ್ಟು ಕ್ಯೂಟ್ ಅಲ್ವೇನೆ? ಲೈಡನ್ನ ಸರ್ಸ್ ಜಾಸ್ತಿ ನೋಡ್ಬೇಡ, ಜುರ್ಸಿ ಆಗುತ್ತೆ. ಹೋಗಿ ಮಲ್ಕೊಳ್ಳೆ. ನೀನೇನ್ ಮಾಡ್ತೀಯಾ? ನಾನು ಆರ್ತಿ ಅಕ್ಕಂಗೆ ಕಾಲ್ ಮಾಡಿ ವೇದಾಂತ್ ಬಾಬಾ ಬಂದಿದ್ರು ಅಂತ ಹೇಳ್ತೀನಿ. ನಡಿ.
ಪ್ಲೀಸ್ ಬಜಾರಿ, ನನ್ನ ಬಿಟ್ಟು ಹೋಗ್ಬೇಡ. ಇವನು ಯಾಕೆ ಊರಲ್ಲಿ ಇಲ್ದಿರೋ ಮ್ಯಾಟ್ರ್ ಎಲ್ಲ ಮಾತಾಡ್ತಿದ್ದಾನೆ? ಒಂದ್ಸಲ ಎಲ್ಲ ಓಕೆ, ಆದ್ರೆ ಮತ್ ಅದನ್ನೇ ಹೇಳ್ತಿದ್ದಾನಲ್ಲ. ನನ್ಗೆ ನೀನೊಬ್ಬ ಬಾಯ್ ಫ್ರೆಂಡ್ ಇದ್ದಾನ, ಇವನ್ ಬಿಟ್ಟು ಅವನ್ನ ಕಟ್ಕೊಳಕ್ಕೆ ಈ ಸುಳ್ಳು ಪುಳ್ಳೆಗಿಂತ ಕಲಬೆರಕೆ ಥಾಟ್ ಎಲ್ಲ ಯಾಕೆ ಬಂತು? ಎಲ್ಲ ಎಣ್ಣೆ ಪ್ರಭಾವ ಅನ್ಸುತ್ತೆ. ಪಾಪಚ್ಚಿ ಇದು, ಇವ್ರ ಜೊತೆ ಯಾಕೆ ಹುಡುಗಾಟ ಆಡ್ತಾರೆ ಈ ಭಾವ ಅಣ್ಣ ಕಾಂತ ಎಲ್ಲ. ನಾಳೆ ಇದೆ ಅವ್ರಿಗೆಲ್ಲ ಮಾರಿ ಹಬ್ಬ. ಮೊದಲು ಇವ್ರು ನಶೆ ಎಳೆಯೋ ಹಾಗೆ ಏನಾದ್ರೂ ಮಾಡ್ಬೇಕು. ಎಣ್ಣೆ ಹೊಡೆದಾಗ ನಶೆ ಎಳೆಯೋಕೆ ಏನ್ ಮಾಡ್ತಾರೆ? ನಾನೇನ್ ಮಾಡಿದ್ದೆ? ಥೂ, ನಮ್ಗೇನು ನೆನಪೇ ಇಲ್ವಲ್ಲ. ಹಾ, ವೇದಾಂತ್ ಯೋಗಟ್ ಕುಡ್ಸಿತ್ತ. ಮಜ್ಜಿಗೆ ಕುಡಿದ್ರೆ ನಶೆ ಎಳೆಯುತ್ತೆ. ಆದ್ರೆ ಇಷ್ಟೊತ್ತಲ್ಲಿ ಮಜ್ಜಿಗೆ ಎಲ್ಲಿಂದ ತರೋದು ಶಿವ? ಮನೇಲಿ ಇದ್ದಿದ್ರೆ ಕೊಡ್ಬೋದಿತ್ತು. ನಾನ್ ಬೇರೆ ಇವನ್ನ ಎತ್ತಕೊಂಡ್ ಬಂದ್ಬಿಟ್ಟಿದ್ದೀನಿ. ಈಗ ಏನ್ ಮಾಡೋದು? ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ. ಈ ಪ್ರಾಣಿ ಇಲ್ಲಿಂದ ಎಲ್ಲಾದ್ರೂ ಹೋಗ್ಬಿಟ್ರೆ? ಅವನಿಗಿರೋ ಕಂಡೀಷನ್ ಅಲ್ಲಿ ಒಂದ್ ಹೆಜ್ಜೆ ಇಡೋದು ಡೌಟ್ ಇದೆ. ಒಂದ್ ನಿಮಿಷ ಇಲ್ಲೇ ಇರು, ಬಂದೆ. ಇಲ್ಲಿ ಹೋಗ್ಬೇಡ ಆಯ್ತಾ? ಅಣ್ಣ, ಮಜ್ಜಿಗೆ ಏನಾದ್ರೂ ಇದ್ಯಾ? ಇಷ್ಟೊತ್ತಲ್ಲಿ ಮಜ್ಗೆನಾ? ಯಾಕ್ರಿ? ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದ್ ಬಿಟ್ಟು ವಂಶ ವೃಕ್ಷ ಎಲ್ಲ ಕೇಳಿದ್ರೆ ಜನ್ಮ ಜಾಲರ್ ಬಿಡ್ತೀನಿ. ಅದೇನು ಹುಡುಗಿರೋ ಏನೋ, ಕಾಲ ತುಂಬಾ ಕೆಟ್ಟೋಯ್ತು. ಹಲೋ ಅಣ್ಣ, ಕಾಲ ನೆಟ್ಟಿಗೆ ಇದೆ, ನಿನ್ ತಲೆ ಸೊಟ್ಟೆಗಾಗಿದೆ. ತಗೊಳ್ಳಿ. ತಗೋ. ಹೇಯ್, ಬೇಡ ಅಂದ್ರೆ ಕೇಳೋರು ಯಾರು? ನಿನ್ ಕಾಟ ತಡೆಕಾಗ್ತಿಲ್ಲ. ಕೊಡಿ ಕೊಡಿ ಕೊಡಿ. ಏನ್ ಬಜಾರಿ ನೀನು ಹಿಂಸೆ ಮಾಡ್ತೀಯ? ಏ, ಸುಮ್ನೆ ಮಾತಾಡ್ದೆ ಕೊಡಿ. ನಾನೇ ಕೊಡಿಸ್ತೀನಿ. ತಗೋ ತಗೋ, ಕುಡಿದ್ಬಿಡು. ಇನ್ನೊಂದು ಕೊಟ್ಬಿಡ್ತೀನಿ. ಸಾಕು ಬಿಡು, ಸಾಕು ಬಿಡು. ಈಗ ಹೇಗಿದೆ? ನೀನಿವತ್ತು ತುಂಬಾ ಚೆನ್ನಾಗಿ ಕಾಣ್ತೀಯ. ನಿನ್ ಮುಖ ಫುಲ್ ಬ್ರೈಟ್ ಆಗಿದೆ. ಕಾಣಿಸುತ್ತಪ್ಪ, ಚೆನ್ನಾಗೇ ಕಾಣಿಸುತ್ತೆ. ಹಿಂದೆ ಕುತ್ಕೋ, ಬಾ ಹೋಗೋಣ. ಎಲ್ಲಿಗೆ? ಯಾವಳಿ ಗೊತ್ತು? ಯಾವಳಿ ಗೊತ್ತು ಅಂದ್ರೆ? ಬೇಡ ನೋಡು, ನಾನಂತೂ ಮೊದಲೇ ಲೂಸ್, ಇವತ್ತು ನೀನಂತೂ ದೊಡ್ಡ ಲೂಸ್. ಇಂಥ ಟೈಮಲ್ಲಿ ಎಲ್ಲಿಗೆ ಏನು ಅಂತೆಲ್ಲ ಬೇಕಾಗಿಲ್ಲ. ಬಾ, ಸುಮ್ಮನೆ ಹಿಂದೆ ಕುತ್ಕೋ ಬಾ. ಒಂದ್ ನಿಮಿಷ. ಏನು? ನೀನನ್ನ ಬಿಟ್ಟು ಹೋಗೋಣ ಅಲ್ವಾ? ಹೇ, ಇನ್ ಒಂದೇ ಒಂದ್ಸಲ ಈ ಮಾತಿನ ಕೇಳಿದ್ರೆ ರಾಣಿ ತಗೊಂಡು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ನನ್ ಹಣೆಯಲ್ಲಿ ನೀನೆ ಅಂತ ಬರ್ದಾಗಿದೆ, ಇನ್ನೆಲ್ಲಿಗಯ್ಯ ಹೋಗ್ಲಿ? ಬಾ ನನ್ ಜೊತೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿರೋ ಗಾಡಿ ಅಷ್ಟು ತಲೆ ಮೇಲೆ ಹಾಕ್ಬಿಡ್ತೀನಿ. ಆದ್ರೂ ಇಲ್ಲಿಗೆ? ತಾಜ್ ಮಹಲ್ಗೆ. ಹೌದಾ? ಬಾ ಬಾ ಬಾ. ಡೆಸ್ಟಿನೇಷನ್ ರೀಚ್ ಆದ್ವಾ? ಹಾ, ಅದೇ ತಾಜ್ ಮಹಲ್. ಚೆನ್ನಾಗಿದೆ ಅಲ್ವಾ? ಏಯ್, ಇದು ನೋಡ್ರಿ ಎಷ್ಟೊಂದು ಚಿಕ್ಕದಾಗಿದೆಯಲ್ಲ. ಅದಂಗೆ ಇರೋದು. ರಾಣಿ ಡಬ್ಬ ರಾಣಿ ಮೇಲೆ ಕುತ್ಕೊಂಡು ನಾವು ತಾಜ್ ಮಹಲ್ ತನಕ ಬಂದಿದೀವಿ ನೋಡು. ಗ್ರೇಟ್. ಇನ್ನು ಸ್ವಲ್ಪ ಹೊತ್ತು ರಾಣಿ ಮೇಲೆ ಇದ್ದಿದ್ರೆ ಪ್ಯಾರಿಸ್ಗೆ ಹೊಟ್ಟೋಗ್ತಿದ್ವಿ. ಸುಮ್ನೆ ನಿತ್ಕೋ. ಅಣ್ಣ, ಒಂದ್ ಸ್ವೀಟ್ ಬಿಡಕ್ ಕೊಡಿ. ತಗೋತೀನಿ, ತಗೋ. ಏನಿದು? ಆಗ್ರಾ ಸ್ಪೆಷಲ್ ಪೇಟ. ತಿಂತೀನಿ. ಪೇಟ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಗೆ ಇದ್ರ ಹೆಸರು ಕೂಡ ಹೇಳೋ ಬರಲ್ಲ, ಪೇಡ ಅಂತ ಕರೀತಾಳೆ.
ಸರಿ ಆಯ್ತು ಬಾ ಕೊಡು ಇದಾಗಿದೆ ಬಾ ತಿನ್ಕೊಂಡು ತಾಜ್ ಮಹಲ್ ನೋಡಿ